ತುಂಬಿಕೊಂಡಿರುವಂತದ್ದು ಗ್ಯಾಸ್ ಸಿಲಿಂಡರ್. ಬೆಂಕಿ ನೋಡೋದಕ್ಕೆ ಮೇಲ್ಮಹಡಿಯಿಂದ ಕೆಳಗೆ ಬಂದಿದ್ರು ಅರವಿಂದ್. ಹೊಗೆ ತುಂಬಿಕೊಂಡು ಬೆಂಕಿಯಲ್ಲಿ ಅರವಿಂದ್ ಸಿಲುಕೊಂಡಿದ್ರು. ಈಗ ಮೃತಪಟ್ಟಿದ್ದಾರೆ. ಬೆಂಕಿಯಲ್ಲಿ ಸಿಲುಕಿದ್ದ ಮೂವರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯ ನಿವಾಸಿಗಳು. ವೆಂಕಟೇಶ್, ವಿಶಾಲ್ ಹಾಗೂ ಗೋಯಲ್ ಎಂಬುವರನ್ನ ರಕ್ಷಣೆ ಮಾಡಲಾಗಿದ್ದು ಅದರಲ್ಲಿ ಅರವಿಂದ್ ಮೃತಪಟ್ಟಿದ್ದಾರೆ. ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ಬೆಂಕಿ ಹೊತ್ಕೊಂಡಿದೆ ನೋಡೋಣ ಅಂತ ಮೇಲ್ಮಹಡಿಯಲ್ಲಿ ಇದ್ದಂತ ಅರವಿಂದ್ ಹಾಗೂ ಅವರ ಸ್ನೇಹಿತರೆಲ್ಲರೂ ಕೂಡ ಕೆಳಮಹಡಿಗೆ ಬಂದಿದ್ದಾರೆ. ಆ ಹೊಗೆ ತುಂಬಿಕೊಂಡಿರುವಂತಹ ರೂಮ್ ನಲ್ಲಿ ಸಿಕ್ಕೊಂಡು ಅರವಿಂದ್ ಮೃತಪಟ್ಟಿದ್ರೆ ಮತ್ತೆ 3 ಜನರಿಗೆ ತೀವ್ರ ಅಸ್ವಸ್ಥರಾಗಿದ್ರು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳು ಆ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರಿನ ಪಿಜಿಯಲ್ಲಿ ಸ್ಫೋಟವಾಗಿದ್ದಂತ ಸಿಲಿಂಡರ್. ಅರವಿಂದ್ ಬೆಂಕಿ ನೋಡೋದಕ್ಕೆ ಅಂತ ಕೆಳಗೆ ಬಂದಿದ್ರು. ಆದ್ರೆ ವಿಧಿಯ ಪಾಶಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ. ಸಿಲಿಂಡರ್ ಸ್ಫೋಟಗೊಂಡಿರೋದನ್ನ ನೋಡೋದಕ್ಕೆ ಬಂದಿದ್ದಂತ ಅರವಿಂದ್ ಹೊಗೆ ತುಂಬಿಕೊಂಡಿದ್ದಂತ ರೂಮ್ ನಲ್ಲಿ ಸಿಲುಕೊಂಡು ಮೃತಪಟ್ಟಿದ್ದಾರೆ. 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿಜಿಯಲ್ಲಿ ಸ್ಫೋಟವಾಗಿದೆ ಸಿಲಿಂಡರ್. ಸಾಕಷ್ಟು ಜನ ಈ ಪಿಜಿಯಲ್ಲಿ ವಾಸ ಮಾಡ್ತಾ ಇದ್ರು. ಸಿಲಿಂಡರ್ ಸ್ಫೋಟವಾಗಿದ್ರಿಂದ ಈಗ ಒಬ್ರು ಮೃತಪಟ್ಟಿದ್ದಾರೆ ಮತ್ತು 3 ಜನರು ಕೂಡ ಅಸ್ವಸ್ಥರಾಗಿದ್ರು. ಅವರಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬ್ರೂಕ್ ಫೀಲ್ಡ್ ನ ಒಂದು ಪಿಜಿ ಒಂದರಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಪ್ರಸ್ತುತವಾಗಿ ನಾವೀಗ ಸ್ಥಳದಲ್ಲೇ ಇದ್ದೇವೆ. ನೀವೀಗ ಗಮನಿಸ್ತಾ ಇರುವಂತದ್ದು ಇದು 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿಜಿ ಅಂತ ಹೇಳಿ. ಇಲ್ಲಿ ಸಂಜೆ 6 ಗಂಟೆಯ ಸುಮಾರಿಗೆ ಸಿಲಿಂಡರ್ ಸ್ಫೋಟ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಂಜೆ ಸುಮಾರಿಗೆ ಕೆಲವೊಂದಿಷ್ಟು ಜನ ಬ್ರೂಕ್ ಫೀಲ್ಡ್ ನ ಒಂದು ಪಿಜಿ ಒಂದರಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಪ್ರಸ್ತುತವಾಗಿ ನಾವೀಗ ಸ್ಥಳದಲ್ಲೇ ಇದ್ದೇವೆ. ನೀವೀಗ ಗಮನಿಸ್ತಾ ಇರುವಂತದ್ದು ಇದು 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿಜಿ ಅಂತ ಹೇಳಿ. ಇಲ್ಲಿ ಸಂಜೆ 6 ಗಂಟೆಯ ಸುಮಾರಿಗೆ ಸಿಲಿಂಡರ್ ಸ್ಫೋಟ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಂಜೆ ಸುಮಾರಿಗೆ ಕೆಲವೊಂದಿಷ್ಟು ಜನ ಹುಡುಗರು ಕೂಡ ಇಲ್ಲೇ ಕೆಲಸವನ್ನ ಮಾಡುವಂತ ಕಾಣ್ತಾ ಇದ್ರೆ ಈ ಜಾಗದಲ್ಲಿ ಇರುವಂತಹ ಕೆಲಸವನ್ನು ಮಾಡಿದ್ರು. ಈ ವೇಳೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಏನು ನೀವು ಕಾಣ್ತಾ ಇರುವಂತದ್ದು ಇದು ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಇರುವಂತಹ ಜಾಗ. ಈ ಜಾಗದಲ್ಲಿ ಸ್ಫೋಟ ಆಗಿರುವಂತದ್ದು. ಈ ವೇಳೆಯಲ್ಲಿ ಒಬ್ಬ ಅರವಿಂದ್ ಎನ್ನುವಂತಹ ಬಳ್ಳಾರಿ ಮೂಲದ ಯುವಕ ಕೂಡ ಸಾವಾಗಿರುವಂತದ್ದು. ಜೊತೆಗೆ ವೆಂಕಟೇಶ್ ಹಾಗೆ ದೇವಿ ಮತ್ತೆ ವಿಶಾಲ್ ಎನ್ನುವಂತಹ 3 ಜನರಿಗೂ ಕೂಡ ಗಾಯ ಆಗಿರುವಂತಹ ಘಟನೆ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ HAL ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು